ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. 12ನೇ ಶತಮಾನದ ಕತ್ತಲೆಯಿಂದ ಆವೃತವಾಗಿದ್ದ ಆ ಕಾಲದಲ್ಲಿ ಜಾತಿ ವ್ಯವಸ್ಥೆಯ ಕರಾಳ ಛಾಯೆ ಸಮಾಜವನ್ನು ಆವರಿಸಿತ್ತು. ಅಂತಹ ಸಮಯದಲ್ಲಿ ತಮಿಳುನಾಡಿನ ಕಾಂಚಿನಗರದಲ್ಲಿ ದಲಿತ ಸಮುದಾಯದಲ್ಲಿ ಜನಿಸಿದ ಮಾದರ ಚೆನ್ನಯ್ಯನವರು ತಮ್ಮ ಕಾಯಕ ನಿಷ್ಠೆ ಹಾಗೂ ಭಕ್ತಿಯಿಂದ ಸಮಾಜದ ಕಣ್ಣು ತೆರೆಸಿದರು. ಕುದುರೆ ಲಾಯದಲ್ಲಿ ಕೆಲಸ ಮಾಡುತ್ತಾ ಪಾದರಕ್ಷೆಗಳನ್ನು ತಯಾರಿಸುತ್ತಾ ಜೀವನ ಸಾಗಿಸಿದ ಇವರು ತಮ್ಮ ಸರಳ ವಚನಗಳ ಮೂಲಕ ಸಾಮಾಜಿಕ ಅಸಮಾನತೆ ಹಾಗೂ ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ಬಸವಣ್ಣನವರ ಸಮಕಾಲೀನರಾದ ಮಾದರ ಚೆನ್ನಯ್ಯನವರು ಶರಣ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಬಸವಣ್ಣ, ಚೆನ್ನಬಸವಣ್ಣ ಮೊದಲಾದ ವಚನಕಾರರು ಇವರನ್ನು ತಮ್ಮ ವಚನಗಳಲ್ಲಿ ಸ್ಮರಿಸಿದ್ದಾರೆ. ನಿಜಾತ್ಮಾರಾಮ ರಾಮನ ಎಂಬ ಅಂಕಿತನಾಮದಿಂದ ವಚನಗಳನ್ನು ಬರೆದ ಇವರು ವೀರಶೈವ ತತ್ವಬೋಧನೆಯನ್ನು ತಮ್ಮ ವಚನಗಳ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸಿದರು. ಇವರ ವಚನಗಳು ಸರಳ ಮತ್ತು ನೇರವಾಗಿದ್ದು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವಂತಿದ್ದವು. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮತ್ತು ಪಾಲ್ಕುರಿಕೆ ಸೋಮನಾಥ ಇವರ ಗಣಸಹಸ್ರನಾಮದಲ್ಲಿ ಇವರ ಹೆಸರಿದೆ. ಅಬ್ಬಲೂರು, ಜಗಳೂರು ಶಿಲಾಶಾಸನಗಳಲ್ಲಿ ಇವರ ಹೆಸರಿನ ಉಲ್ಲೇಖ ಕಂಡುಬರುತ್ತದೆ. ಇವರ ಭಕ್ತಿಗೆ ಮೆಚ್ಚಿ ಶಿವನು ಗಣ ಎಂಬ ಬಿರುದನ್ನು ನೀಡಿ ಗೌರವಿಸಿದನು. ಇವರ ಕಾರ್ಯಕ್ಷೇತ್ರ ಕಾಂಚಿನಗರದಿಂದ ಕಲ್ಯಾಣದವರೆಗೂ ಹಬ್ಬಿತ್ತು. ಕೊನೆಗೆ ಶ್ರೀಶೈಲದಲ್ಲಿ ಐಕ್ಯರಾದರು. ಮಾದರ ಚೆನ್ನಯ್ಯನವರು ತಮ್ಮ ಜೀವನದುದ್ದಕ್ಕೂ ಶ್ರಮ, ಸಂಸ್ಕೃತಿ ಮತ್ತು ಭಕ್ತಿಯನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ಮಾದರಿಯಾದರು. ಇವರ ವಚನಗಳು ಇಂದಿಗೂ ಜನರಿಗೆ ದಾರಿದೀಪವಾಗಿವೆ. ಇವಿಷ್ಟು ಕನ್ನಡದ ಶ್ರೇಷ್ಠ ಶಿವ ಶರಣರಲ್ಲಿ ಒಬ್ಬರಾದ ಮಾದರ ಚೆನ್ನಯ್ಯ ಅವರ ಕುರಿತು ಕಿರುಮಾಹಿತಿ. ಧನ್ಯವಾದಗಳು.